ನಮಸ್ಕಾರ. ಜ್ಯೋತಿಷ್ಯದಲ್ಲಿ ದುಡ್ಡಿನ ರಹಸ್ಯ ಕಂಡುಹಿಡಿಯುವ ಸುಲಭ ವಿಧಾನ. ನೋಡಿ, ಈಗ ಮನುಷ್ಯನಿಗೆ ಯಾವ ಟೈಮಲ್ಲಿ ನಮ್ಮ ಹತ್ರ ದುಡ್ಡಿರುತ್ತೆ, ಯಾವ ಟೈಮಲ್ಲಿ ಹಣಕಾಸಿನ ಸಮಸ್ಯೆ ಬರುತ್ತೆ, ಯಾವ ಟೈಮಲ್ಲಿ ಸಾಲ ಬಾಧೆಗಳಾಗುತ್ತೆ, ಯಾವ ಟೈಮಲ್ಲಿ ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ಯಾವ ಟೈಮಲ್ಲಿ ನೀವು ಇಸ್ಕೊಂಡಿದ್ರೆ ಅವ್ರಿಗೆ ವಾಪಸ್ ಕೊಡೋಕ್ಕಾಗಲ್ಲ. ಒಟ್ಟಾರೆ ಆರ್ಥಿಕ ಸಮಸ್ಯೆ, ದುಡ್ಡಿನ ಸಮಸ್ಯೆಗಳು ಆ, ಯಾವಾಗ ಬರುತ್ತೆ, ದುಡ್ಡಿನ ಸಮಸ್ಯೆ ಯಾವ ಸಂದರ್ಭದಲ್ಲಿ ಬರಲ್ಲ, ಮನುಷ್ಯನಿಗೆ ದುಡ್ಡು ಯಾವ ಟೈಮಲ್ಲಿ ಇರುತ್ತೆ ಅಂತ ಹೇಳ್ಕೊಡ್ತೀನಿ. ಇದು ಮೊಟ್ಟ ಮೊದಲನೇ ಬಾರಿಗೆ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಇವಾಗ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರ್ರಿ, ಅರ್ಥ ಆಯ್ತಾ? ಈಗ ಎಸ್ಪೆಷಲಿ ನೋಡಿ, ಚಂದ್ರ ಯಾವ ರಾಶಿಯಲ್ಲಿ ಕುತ್ಕೊಂಡಿರ್ತಾನೋ ಅದೇ ನಿಮ್ಮದು ರಾಶಿ. ಚಂದ್ರ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿರ್ತಾನೋ ಅದೇ ನಿಮ್ಮ ನಕ್ಷತ್ರ. ಆ ನಕ್ಷತ್ರದ ಅಧಿಪತಿ ಬಂದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮದು ದಶ. ಇವಾಗ ಎಕ್ಸಾಂಪಲ್, ಸ್ವಾತಿ ನಕ್ಷತ್ರ ನಿಮ್ಮದಾಗಿದ್ದರೆ ನೀವು ಹುಟ್ಟಿದಾಗ ರಾಹು ದಶೆ ನಡೀತಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಗ ರಾಹು ದಶೆ ಎಷ್ಟು? 18 ವರ್ಷ ಇರುತ್ತೆ. ಇವಾಗ ಜೀವನದಲ್ಲಿ ಮನುಷ್ಯ ದುಡ್ಡು ನೋಡೋದು ಯಾವಾಗ, ಏಳಿಗೆ ಅಭಿವೃದ್ಧಿಗಳು ಯಾವಾಗ, ಉದ್ಯೋಗ ಮಾಡೋದು ಯಾವಾಗ, ವ್ಯಾಪಾರ ಮಾಡೋದು ಯಾವಾಗ, ಕೃಷಿ ವ್ಯವಸಾಯಕ್ಕೆ ಅದರಿಂದ ಲಾಭ ಮಾಡೋದು ಯಾವಾಗ, ಯಾವ ಟೈಮಲ್ಲಿ ದುಡಿತಾನೆ ಮನುಷ್ಯ ಅಂತಂದರೆ ಆಬ್ವಿಯಸ್ಲಿ 20 ವರ್ಷದ ನಂತರ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯಂದು ಲೈಫು 20ನೇ ವರ್ಷದಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಲ್ವಾ? ಇವಾಗ ಈ ದಶ ಏನಿರುತ್ತೆ, ಅದು ದಶ ಅನ್ನೋದು ಬಸ್ ಇದ್ದಂಗೆ, ಬಸ್ನಲ್ಲೊಬ್ಬ ಡ್ರೈವರ್ ಇದ್ದಂಗೆ. ಈ ಭುಕ್ತಿಗಳು ಬರ್ತಾವೆ ನೋಡ್ರಿ, ಅದು ಪ್ಯಾಸೆಂಜರ್ಸುಗಳಿದ್ದಂಗೆ. ಈ ಭುಕ್ತಿಗಳು ಮತ್ತು ಅಂತರ್ಭುಕ್ತಿಗಳು ಇವೆಲ್ಲ ಪ್ಯಾಸೆಂಜರ್ಸುಗಳಿದ್ದಂಗೆ. ಈ ಭುಕ್ತಿಗಳು ನೋಡ್ಕೊಬೇಕು ನೀವು. ಮೇನು ಭುಕ್ತಿಗಳಲ್ಲಿ ನಿಮಗೆ ಇವಾಗ ಎಕ್ಸಾಂಪಲ್ ರಾಹು ದಶ ಇದೆ ಅಂದ್ಕೊಳ್ಳಿ. ರಾಹು ದಶೆ ರಾಹು ಭುಕ್ತಿಯಲ್ಲಿ ಯಾವುದೇ ರೀತಿ ನಿಮಗೆ ಯಾವುದೇ ದಶಾಭುಕ್ತಿಗಳು ನಡೀತಾ ಇರಲಿ, ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀತಾ ಇರಲಿ, 20 ವರ್ಷ ಆದ ನಂತರ ಮನುಷ್ಯನಿಗೆ ದುಡ್ಡು ಹೆಂಗೆ ಬರುತ್ತೆ, ನಿಮಗೆ ಯಾವುದೇ ದಶಾ ನಡೀತಿರಲಿ. ಈಗ ಎಕ್ಸಾಂಪಲ್ಲು ಯಾವುದೋ ಒಂದು ಶುಕ್ರ ದಶೆ ನಡೀತಿದೆ ಅಂದ್ಕೊಳ್ಳಿ. ಶುಕ್ರ ದಶೆ ಶುಕ್ರ ಭುಕ್ತಿ ನಡೀತಿದೆ ಅಂದ್ಕೊಳ್ಳಿ. ಆ ದಶಾ ಸ್ಟಾರ್ಟಿಂಗಲ್ಲಿ ಫಲ ಕೊಡಲ್ಲ ನಿಮಗೆ, ಅಷ್ಟಕ್ಕೊಂದು ಫಲ ಕೊಡಲ್ಲ. ಈಗ ಶುಕ್ರ ದಶೆ ಶುಕ್ರ ಭುಕ್ತಿ ನಡೀತಿದೆ ಅಂದ್ಕೊಳ್ಳಿ. ಆಮೇಲೆ ಶುಕ್ರ ದಶೆ ಇರುತ್ತೆ 20 ವರ್ಷ. ಭುಕ್ತಿ ರವಿ ಬರ್ತಾನೆ. ಆ ಭುಕ್ತಿಯಲ್ಲಿ ರವಿಯಲ್ಲಿ ನೋಡಬೇಕು ನೀವು. ರವಿಯಲ್ಲಿ ನಿಮಗೆ 2ನೇ ಮನೆ ಬಂದಿರಬೇಕು. ದುಡ್ಡಿನ ಮನೆ, ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ, 2ನೇ ಮನೆ ಮಾತಿನ ಮನೆ, ವಾಕ್ಚಾತುರ್ಯದ ಮನೆ, 2ನೇ ಮನೆ ಧನಸ್ಥಾನ. ದುಡ್ಡು ಬರಬೇಕಂದ್ರೆ ಇದರಲ್ಲಿ ಈ ಒಂದು ಭುಕ್ತಿಗಳಲ್ಲಿ ರವಿಯಲ್ಲಿ 2ನೇ ಮನೆ ಬಂದಿರಬೇಕು. ಮತ್ತು 6ನೇ ಮನೆ ವೃತ್ತಿಸ್ಥಾನ, ಸರ್ವಿಸ್ ಮಾಡಬೇಕಲ್ಲ ನೀವು, ಜಾಬ್ಗಳು, ವೃತ್ತಿಸ್ಥಾನ, ಸೇವೆ, ಸರ್ಕಾರಿ ಉದ್ಯೋಗದಲ್ಲನ್ನ ಇರಲಿ, ಪ್ರೈವೇಟ್ ಸೇವೆಯನ್ನು ಇರಲಿ, ನೀವು ಬಿಸ್ನೆಸ್ಸನ್ನು ಮಾಡ್ಕೊಳ್ಳಿ, ಕೃಷಿ ವ್ಯವಸಾಯನ ಮಾಡಲಿ, ಒಂದು ಸೇವೆ. ಜೊತೆಗೆ 7ನೇ ಮನೆ ಬಿಸ್ನೆಸ್, ವ್ಯಾಪಾರ, 10ನೇ ಮನೆ ಉದ್ಯೋಗ, ಕರ್ಮ ಅಂತ ಹೇಳ್ತೀವಿ, ಕರ್ಮ. 11ನೇ ಮನೆ ಲಾಭಸ್ಥಾನ. ಈ 4ನೇ ಮನೆ ಬಂದು ತಾಯಿ ಕಡೆಯಿಂದ, ರಿಯಲ್ ಎಸ್ಟೇಟಿಂದ, ಮನೆ ಬಾಡಿಗೆಗಳಿಂದ, ಟೈಲರಿಂಗಿಂದ, ಈ ಒಂದು ರಿಲೇಟೆಡ್ಸ್. ಈ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ, 4ನೇ ಮನೆ ಬಂದರೆ ಸಿಕ್ಕಾಬಟ್ಟೆ ದುಡ್ಡುಗಳು. ಈ ರೀತಿ ಭುಕ್ತಿಗಳಲ್ಲಿ ನೋಡ್ತಾ ಹೋಗಬೇಕು, ಅಂತರ್ಭುಕ್ತಿಗಳಲ್ಲಿ ನೋಡಬೇಕು. ಈ ನಿಮಗೆ
ಈ ಭುಕ್ತಿಗಳಲ್ಲಿ ಏನಾದರೂ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ, 6ನೇ ಮನೆ ಇವೆಲ್ಲ ಬಂದುಬಿಡ್ತು ಅಂದರೆ ಫೈನಾನ್ಷಿಯಲ್ ಟ್ರಬಲ್ಸ್, ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ನೀವು ಇಸ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಡೋಕ್ಕಾಗಲ್ಲ. ಈ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಸಪ್ರೇಷನ್ನು, ದೂರ ಡೈವರ್ಸ್ಗಳು ಇವೆಲ್ಲ ರಿಲೇಟೆಡ್ಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಭುಕ್ತಿ ಭಾಳ ಇಂಪಾರ್ಟೆಂಟು. ಭುಕ್ತಿ, ಅಂತರ್ಭುಕ್ತಿ. ದಶ ಯಾವುದನ್ನು ನಡೀತಾ ಇರಲಿ ನಿಮಗೆ ಅದು ಇಂಪಾರ್ಟೆಂಟ್ ಆಗಲ್ಲ. ಮೇಯ್ನು ಭುಕ್ತಿಗಳು ಅಂತರ್ಭುಕ್ತಿಗಳಲ್ಲಿ ಈ ಫಲಗಳು ನೋಡ್ತಾ ಹೋಗ್ಬೇಕು. ಈ ಮನೆಗಳಿದ್ದರೆ ಮಾತ್ರ ಮನುಷ್ಯನಿಗೆ ದುಡ್ಡು. ಆಬ್ವಿಯಸ್ಲಿ ನೀವು ಮಾಡುವ ಕೆಲಸದಿಂದ, ನೀವು ಯಾವುದೇ ಉದ್ಯೋಗ ಮಾಡಿ, ನೀವು ಯಾವುದೇ ವ್ಯಾಪಾರ ಮಾಡಿ, ಯಾವುದೇ ಕೃಷಿ ವ್ಯವಸಾಯ ಮಾಡಿ, ದುಡ್ಡುಗಳು ಬರಬೇಕಂದ್ರೆ ಆ ಮನೆಗಳು ಇರಬೇಕು. ಎಲ್ಲರೂ ಮಾಮೂಲು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ಬಟ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದುಡ್ಡಿನ ರಹಸ್ಯ ಕಂಡುಹಿಡಿಯೋದು ಈ ರೀತಿ ಭುಕ್ತಿ ನೋಡ್ಕೊಬೇಕು, ಅಂತರ್ಭುಕ್ತಿ ನೋಡ್ಕೊಬೇಕು. ಮೇಯ್ನ್ ಇಂಪಾರ್ಟೆಂಟ್ ಇದೆ ಕೆಲಸ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.